ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ವಿವಿಧ ಬೇಡಿಕೆಗೆ ಆಗ್ರಹಿಸಿ ಎಐಯುಟಿಯುಸಿ ಮುಷ್ಕರಕ್ಕೆ ಕರೆ. ಸಾಗರದಲ್ಲಿ ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆ, ತಹಸೀಲ್ದಾರ್ಗೆ ಮನವಿ ಸಲ್ಲಿಕೆ. ತಮ್ಮ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಎಐಯುಟಿಯುಸಿ ಸಂಘಟನೆ ಅಖಿಲ ಭಾರತ ಸಾರ್ವತ್ರಿಕ ಪ್ರತಿಭಟನೆಗೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ಸಾಗರ ತಾಲೂಕು ಆಶಾ ಕಾರ್ಯಕರ್ತೆಯರ ಸಂಘ ನಿನ್ನೆ ಸಾಗರದ ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮನ್ನು ನಡೆಸಿಕೊಳ್ಳುವ ರೀತಿ ಖಂಡಿಸಿದ ಪ್ರತಿಭಟನಾಕಾರರು ಸೇವಾ ಭದ್ರತೆ ಕಾಯಮಾತಿ ಹಾಗೂ ಇದುವರೆಗೆ ತಡೆ ಹಿಡಿದ ವೇತನವನ್ನು ನೀಡುವಂತೆ ಆಗ್ರಹಿಸಿದರು. ಈ ಆದೇಶವನ್ನ ಆದಷ್ಟು ಬೇಗ ಬಿಡುಗಡೆ ಮಾಡಬೇಕು. ಹಾಗೇನೆ ನಮ್ಮ ಈ ವರ್ಕರ್ಸ್ಗಳಾಗಿ ಕೆಲಸ ಮಾಡ್ಕೊಳ್ತಾ ಇದ್ದಾರೆ, ನಮ್ಮನ್ನು ಕಾಯಂ ನೌಕರನಾಗಿ ಮಾಡ್ಕೋಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಅನುಮತಿ ಕೊಡ್ತಾ ಇದ್ದೀವಿ. ಹಾಗೆ ರಾಜ್ಯ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಏಪ್ರಿಲ್ ಇಂದ ನಿಮಗೆ 10,000 ರೂಪಾಯಿ ಅಮೌಂಟ್ ಅನ್ನು ಹಾಕ್ತೀವಿ ಅಂತ ಹೇಳಿದ್ರು. ಇದುವರೆಗೆ ಯಾವುದೇ ರೀತಿಯಾದಂತಹ ಏಪ್ರಿಲ್ ಜುಲೈ ಬಂದು ಕೂಡ ನಮ್ಗೆ ಯಾವುದೇ ರೀತಿಯಾದಂತಹ ಹಣವನ್ನು ಹಾಕಿಲ್ಲ. ಅದಕ್ಕೋಸ್ಕರ ನಮ್ಮ ಹೋರಾಟವನ್ನ ನಾವು ಈ ತಾಲೂಕಾದ್ಯಂತ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಜಿಲ್ಲೆಗೂ ಕೂಡ ಹಾಗೂ ಉಗ್ರವಾದ ಹೋರಾಟವನ್ನ ನಮ್ಮ ರಾಜ್ಯದಂತ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ನಾವು ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಿದ್ರು. ಆದ್ರೆ ಅವ್ರು ಮುಟ್ಟಂತೆ ನಡ್ಕೊಂಡಿಲ್ಲ. ಹೋರಾಟವನ್ನ ನಾವು ಇನ್ನೂ ಕೂಡ ಹೆಚ್ಚಿನ ಜೋರಾಗಿ ಮಾಡ್ತೀವಿ ಅಂತ ಹೇಳಿ ನಮ್ಮ ಒಂದು ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ತಾಲೂಕಾಡಳಿತಕ್ಕೆ ನಾವು ನಮ್ಮ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲಿಕ್ಕೆ ಮನವಿಯನ್ನು ಕೊಟ್ಟಿದ್ದಾರೆ. ಇದನ್ನು ಸ್ವೀಕರಿಸ್ತಾ ತಮ್ಮ ನ್ಯಾಯಯುತವಾದಂಥ ಬೇಡಿಕೆಗಳು ಒಟ್ಟು 11 ಬೇಡಿಕೆಗಳನ್ನು ಮಾಡಿದ್ದಾರೆ, 25 ಮಾಡಿದ್ದಾರೆ. ಅವೆಲ್ಲ ಸರ್ಕಾರದ ಮಟ್ಟದಲ್ಲಿ ತಾವು ಬಹು ಶೀಘ್ರದಲ್ಲಿ ತಮ್ಮ ಏನು ಬೇಡಿಕೆಗಳಿದೆ ಅವೆಲ್ಲ ಈಡೇರಲಿ ಅಂತೇಳಿ ಆಶಿಸ್ತಾ ತಾವು ಶಾಸಕರಿಗೆ ಮನವಿ ಕೊಟ್ಟಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತು ಕೊಟ್ಬಿಟ್ಟು ನಮಗೆ ಕೊಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಬಿಟ್ಟು ನಮಗೆ ಎಲ್ಲ ಪ್ರಕಾರ ಹೇಗೆ 10,000 ಬರ್ತಾ ಇತ್ತು ಅದನ್ನೇ ಹಾಕ್ತಿದ್ದಾರೆ ಬಿಟ್ಟರೆ ನಮ್ಗೆ 10,000 ಮಾಡಿದ್ದೀವಿ ಅನ್ನೋದನ್ನ ನಮ್ಗೆ ಹಾಕಿಲ್ಲ. ತುಂಬ ಕಷ್ಟ ಆಗುತ್ತೆ. ನಾವು ಅದನ್ನೇ ನಂಬ್ಕೊಂಡಿದ್ರಂಥ ಜನಗಳಿಗೆ ತುಂಬಾ ಕಷ್ಟ ಆಗುತ್ತೆ ಸರ್. ಈಗಿನ ಒಂದು ಸಂದರ್ಭದಲ್ಲಿ 5